ರಾಹುಲ್ ಗಾಂಧಿ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆ ಮುಗಿದ ಮೇಲೆ ರಾಹುಲ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು, ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆ ಆದ ಮೇಲೆ ರಾಹುಲ್ ನಾಪತ್ತೆಯಾಗಿದ್ದ. ರಾಹುಲ್ ಗಾಂಧಿಗೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಕೂಡ ಅಸಹಾಯಕರಾಗಿದ್ದಾರೆ. ಸಿಎಂ ನನ್ನ ಮಾತು ಕೇಳ್ತಾರ ಅನ್ನೋ ಗೊಂದಲದಲ್ಲಿ ರಾಹುಲ್ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಹೇಳೋಕಾಗ್ತಿಲ್ಲ. ನಕಲಿ ಗಾಂಧಿಗಳ ಹಾವಳಿ ನಡುವೆ ಖರ್ಗೆ ಅಸಹಾಯಕರಾಗಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆ ಆದ ಮೇಲೆ ರಿಸಲ್ಟ್ ಬಂದ ಬಳಿಕ ರಾಹುಲ್ ಗಾಂಧಿ ನಾಪತ್ತೆಯಾಗಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ನೋಡ್ರಿ, ಅವ್ರು ಬಂದಿದ್ದು ಮೊನ್ನೆ ಬಂದಾರೆ 25ನೇ ತಾರೀಕು 26ನೇ ತಾರೀಕು ಬಿಹಾರ ಚುನಾವಣೆ ಆದ್ಮೇಲೆ ಯಥಾ ಪ್ರಕಾರವಾಗಿ ಅವರು ನಾಪತ್ತೆ ಆಗಿದ್ದರು. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಇಲೆಕ್ಷನ್ಗಿಂತ ಮೊದಲು ಹೋಗಿದ್ರು. ಇಲೆಕ್ಷನ್ಗಿಂತ ಮೊದಲು ಒಂದೆಷ್ಟು ದಿವಸ ಗಾಯಬಾಗಿದ್ರು. ಎಲ್ಲಿ ಹೋಗಿದ್ರೇನು? ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ಆ ಲಾಟಿನಿ ಇವರ ಹೋಗಿ ಅದನ್ನು ಆಫ್ ಮಾಡಿಬಿಟ್ರೆ. ಹಾಗಾಗಿ ರಾಹುಲ್ ಗಾಂಧಿಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಏನು ಮಾಡಬೇಕಂತೂ ತೋಚಲಾರದ ಪರಿಸ್ಥಿತಿ ಒಳಗಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳ್ತಾರೆ ಅಂತ ಅನ್ನೋದು ಕಾನ್ಫಿಡೆನ್ಸ್ ಅವ್ರಿಗೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬಿಟ್ಟು ಬಿಡ್ರಿ ಅಂತ ಹೇಳಿದರೆ ಅವರು ಕೇಳ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಹ್ಯಾಸ್ ಬಿಕಮ್ ಹೆಲ್ಪ್ಲೆಸ್. ಮತ್ತು ಖರ್ಗೆ ಸಾಹೇಬರಂತೂ ಹೆಲ್ಪ್ಲೆಸ್ ಇದ್ದೇ ಇದ್ದಾರೆ. ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಅದ. ಆದರೆ ಬಟ್ ಅಲ್ಲಿ ಎಲ್ಲ ನಕಲಿ ಗಾಂಧಿಗಳದ ನಡೆಯುವುದರಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ನಕಲಿ ಗಾಂಧಿ ಇರೋದಂತ ಏನೂ ನಡೆಯುವುದಿಲ್ಲ. ಹಾಗಾಗಿ ಅವರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇರಲಾರಂಥ ಒಂದು ಅಸಹಾಯಕ ಸ್ಥಿತಿಗೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು, ಕುರ್ಚಿ ಕಚ್ಚಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಲು ಹೈಕಮಾಂಡ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಹುಲ್ ಗಾಂಧಿ ಸೈಲೆಂಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.